ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯನ್ನು ತನ್ನ ಸೆರಗಲ್ಲಿ ಕಟ್ಟಿಕೊಂಡಿರುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ ಭೀಕರ ಬರ ಆವರಿಸಿದೆ. ಜಿಲ್ಲೆಯ 9 ತಾಲೂಕುಗಳನ್ನು ಈಗಾಗಲೇ ತೀವ್ರ ಬರಗಾಲ ಅಂತ ತಿಳ್ಕೊಂಡು, ಬರಗಾಲ ಪ್ರದೇಶ ಅಂತ ತಿಳ್ಕೊಂಡು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದರೆ ಬಹುತೇಕ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಉದ್ಯೋಗಕ್ಕೆ ಅವಕಾಶ ಇಲ್ಲದ ಕಾರಣದಿಂದಾಗಿ ಜನರು ತಮ್ಮ ಬುತ್ತಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕಾಗಿ ದೂರ ದೂರದ ಊರುಗಳಿಗೆ ಗುಳೆ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಅದು ಪ್ರತಿದಿನ ಈಗ ಬೇಸಿಗೆ ಹೆಚ್ಚಾದಂತೆಲ್ಲ ಅದು ಪ್ರತಿದಿನ ದಿನದಿಂದ ದಿನಕ್ಕೆ ಜನರು ಗುಳೆ ಹೋಗುವಂಥ ಸನ್ನಿವೇಶ ಹೆಚ್ಚಾಗ್ತಕ್ಕಂಥದ್ದು. ನಾವೀಗ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಸರಕಟ್ಟಿ ಗ್ರಾಮದಲ್ಲಿ ಇದ್ದೇವೆ. ಈ ಗ್ರಾಮದಲ್ಲಿ ಸುಮಾರು ಒಂದು 700ರಿಂದ 800 ಜನಸಂಖ್ಯೆ ಇರತಕ್ಕಂಥ ಈ ಒಂದು ಗ್ರಾಮ, ಅಂದಾಜು ಒಂದು 180ರಿಂದ 200 ಮನೆಗಳು ಕುಟುಂಬಗಳು ಇರತಕ್ಕಂಥ ಈ ಗ್ರಾಮದಲ್ಲಿ ಬಹುತೇಕ ಕಣ್ಣಾಯಿಸಿದ ಕಡೆಗೆಲ್ಲ ಬಹುತೇಕ ಮನೆಗಳಿಗೆ ಬೀಗ ಬಿದ್ದಿರತಕ್ಕಂಥ ದೃಶ್ಯ. ಅಂದರೆ ಯಾವ ಮನೆ ಈ ಗ್ರಾಮದಲ್ಲಿ ಯಾವ ಮನೆಗಳಿಗೆ ಬೀಗ ಬಿದ್ದಿದೆ ಆ ಮನೆಯ ಸಂಪೂರ್ಣ ಕುಟುಂಬ ಸಮೇತರಾಗಿ ದೂರದ ಮಂಗಳೂರಿಗೆ ಗುಳೆ ಹೋಗಿರುವಂಥದ್ದು ಅನ್ನುವಂಥದ್ದು. ಅಂದರೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ ತೆರೆದಿವೆ ಅಂತಂದರೆ ಆ ಮನೆಯಲ್ಲಿ ಮಕ್ಕಳು ಇಲ್ಲವೇ ವೃದ್ಧರು ಮಾತ್ರ ಇರ್ತಾರೆ ಅನ್ನುವಂಥದ್ದು. ಅಂದರೆ ಮನೆಯಲ್ಲಿರ್ತಕ್ಕಂತಹ ಜಾನುವಾರುಗಳನ್ನು ನೋಡ್ಕೊಳ್ಳೋದಕ್ಕೆ, ಹಾಗೆ ಮನೆ ಮುಂದೆ ಒಬ್ಬರು ಇರಲಿ ಅನ್ನೋಂಥ ಕಾರಣಕ್ಕೆ ವಯಸ್ಸಾದಂಥ ವೃದ್ಧರನ್ನು ಮಕ್ಕಳನ್ನು ಮಾತ್ರ ಬಿಟ್ಟು ಕುಟುಂಬ ಸಮೇತವಾಗಿ ಮಂಗಳೂರಿಗೆ ಗುಳೆ ಹೋಗಿರುವಂಥದ್ದು ಇದು ಕಂಡು ಬರ್ತಕ್ಕಂಥದ್ದು. ಕೇವಲ ಇದು ಬಸರಿಕಟ್ಟಿ ಗ್ರಾಮದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಣ ಪ್ರದೇಶವನ್ನು, ಮಳೆ ಆಶ್ರಿತ ಹೆಚ್ಚು ಪ್ರದೇಶವನ್ನು ಹೊಂದಿರತಕ್ಕಂತಹ ಬಾದಾಮಿ ತಾಲೂಕು, ಗುಳೇದಗುಡ್ಡ, ಹುನಗುಂದ, ಇಳಕಲ್ಲು, ಬಾಗಲಕೋಟೆ ಮತ್ತು ಬಿಳಿಗಿ ಭಾಗದ ಕೆಲವು ಭಾಗದಲ್ಲಿ ಬಹಳಷ್ಟು ಜನ ಪ್ರತಿ ವರ್ಷ ದುಡಿಮೆಯನ್ನು ಅರಿಸಿಕೊಂಡು ಉದ್ಯೋಗವನ್ನು ಹುಡುಕಿಕೊಂಡು ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ದೂರದ ಗ್ರಾಮಗಳಿಗೆ ಹೋಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಮಂಗಳೂರಿಗೆ ಈ ಭಾಗದ ಜನ ಮಂಗಳೂರಿಗೆ ಹೋಗುವಂಥದ್ದು, ಹಾಗೆ ಗೋವಾಕ್ಕೆ ಹೋಗುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಜನ ಗುಳೆ ಹೋಗ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ಬಸ್ಸುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗುವಂಥದ್ದು. ಅಂದರೆ ಸುಮಾರು ಬಾಗಲಕೋಟೆ ಜಿಲ್ಲೆಯಿಂದ ಪ್ರತಿದಿನ ಮಂಗಳೂರಿಗೆ ಸುಮಾರು 42 ಬಸ್ಸುಗಳು ಹೋಗ್ತಾವೆ ಅಂತಂದರೆ, ಅಂದರೆ ಬಾಗಲಕೋಟೆ ಜಿಲ್ಲೆಯಿಂದ ಬಿಡುವಂಥ ಬಸ್ಸುಗಳಾಗಿರ್ಬೋದು ಮತ್ತು ಮಂಗಳೂರು ಡಿಪೋದಿಂದ ಬರುವಂಥ ಬಸ್ಸುಗಳಾಗಿರ್ಬೋದು, ಸುಮಾರು 42 ಬಸ್ಸುಗಳಲ್ಲಿ ಪ್ರತಿದಿನ ಸರಾಸರಿ ಒಂದು ಬಸ್ನಲ್ಲಿ 75ರಿಂದ 80 ಜನ ಪ್ರಯಾಣಿಕರು ಹೀಗೆ ಉದ್ಯೋಗ ನಡೆಸಿಕೊಂಡು ಹೋಗ್ತಕ್ಕಂಥದ್ದು. ಇದರಿಂದಾಗಿ ಹಾಗೇನೆ ಗೋವಾಗೂ ಸಹಿತ ಪ್ರತಿದಿನ 18 ಬಸ್ಸುಗಳು ಈ ಗೋವಾದಕ್ಕೆ ಹೋಗಿ ಬರುವಂಥವು. ಅಂದರೆ ಇವರೆಲ್ಲರೂ ಸಂಪೂರ್ಣವಾಗಿ ಗುಳೆ ಹೋಗ್ತಕ್ಕಂಥ ಜನ ಅನ್ನುವಂಥದ್ದು. ಇದರಿಂದ ಪ್ರತಿದಿನ ಬಾಗಲಕೋಟೆ ಜಿಲ್ಲೆಯಿಂದ KSRTC ಬಸ್ಸುಗಳಲ್ಲೇ ಮಂಗಳೂರು ಮತ್ತು ಗೋವಾಕ್ಕೆ ಹೋಗುವಂಥ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನ ಸುಮಾರು 4,000 ಜನ ಇದೆ ಅಂತ ಹೇಳ್ಬೋದು. ಪ್ರಸಕ್ತ ವರ್ಷ ಭೀಕರ ಬರ ಬಂದಿದ್ದರಿಂದಾಗಿ ಬಹುತೇಕ ಜನ ಗ್ರಾಮಗಳಲ್ಲಿ ಹೀಗೆ ಮನೆಯನ್ನು ಸಂಪೂರ್ಣ ಬೀಗ ಹಾಕಿಕೊಂಡು ಹೋಗಿರ್ತಕ್ಕಂಥದ್ದು. ನಮ್ಮ ಪರಿಸ್ಥಿತಿನ ಹೆಂಗೈತ್ರಿ ಅಪ್ಪ, ಎಲ್ಲರೂ ಒಬ್ರ ಅಲ್ರಿ, ನಂದು ಒಬ್ಬಾಕಿದಲ್ಲ, ಎಲ್ಲಾರು ನಮ್ಮ ಊರಾಗ ಒಟ್ಟರು ದುಡಿಯಾಕ ಹೋಗ್ಯಾರ್ರಿ ಸಾಹೇಬ್ರ. ನೋಡ್ರಿ ಅಪ್ಪ, ಕೈ ಮುಗಿತೀನಿ, ನಿಮ್ಮ ಕಾಲು ಹಿಡ್ಕೊತೀನಿ. ಮಂಗಳೂರಿಗೆ ಹೋಗ್ಯಾರ್ರಿ ಅಪ್ಪ. ಈಗ ನನ್ನೊಬ್ಬಾಕಿ ನಮ್ಮನ್ನೊಬ್ಬೊಬ್ರು ಮುದುಕೂರು ಕುಂದ್ರಸ್ಯಾರ, ಒಬ್ಬೊಬ್ರು ಕಿಲಿ ಹಾಕ್ಕೊಂಡು ಹೋಗ್ಯಾರ. ಏನು ಮಾಡಿದ್ರಿ ಅಪ್ಪ? ನೋಡ್ರಿ ಅಪ್ಪ, ನಮ್ಮದು 2 ಎಕರೆ ಹೊಲ್ದಾಗ 1 ಎಕರೆ ಹೊಲ್ದಾಗ ಏನು ಮಾಡಿ ತುಂಬತೈತ್ರಿ ಅಪ್ಪ. ಅವ್ರು ಕಳಿಸಿದಾಗ ಇಟ್ಟು ಹೊಟ್ಟೆ ತುಂಬಿಸ್ಕೊಂತೀವಿ, ಇಲ್ಲಾಕಂತಂದ್ರಿ ಇಲ್ರಿ ಅಪ್ಪ. ಹೆಂಗ್ ಮಾಡಬೇಕು ನೋಡ್ರಿ, ತಿರ್ಕೊತಿದ್ದೇವಂದ್ರೂ ಎಲ್ಲಿ ಇಲ್ಲಲ್ರಿ ಅಪ್ಪ. ಹೇಳ್ರಿ, ನಮ್ಮ ಮನ್ಯಾಗ ಒಂದು 2-3 ಮಕ್ಳು ಹೋಗ್ಯಾವು, ಅವ್ರು ಕಳಿಸಿದಾಗ ನಾವು ಹೊಟ್ಟೆ ತುಂಬುತ್ತಿದ್ದೆ, ಇಲ್ಲಾಕಂದ್ರೆ ಇಲ್ರಿ ಅಪ್ಪ. ಪುಣ್ಯ ಹತ್ತೈತಿ ನೋಡ್ರಿ. ನಾನು ಇಲ್ಲಿ ಬಿಟ್ಟು ಹೋಗ್ಯಾರ್ರಿ, ಮನ್ಯಾಗ ಹೋಗ ದೀಪ ಹಚ್ಕೊಂಡಿರ ಅಂತ ಬಿಟ್ಟು ಹೋಗ್ಯಾರ್ರಿ ಅಪ್ಪ. ಅದಕ್ಕೆ ದೀಪ ಹಚ್ಕೊಂಡು ರೊಕ್ಕಿಲ್ಲ ಯಪ್ಪ, ಕಟ್ ಕಳಿಸ್ರಿ ಹಿಂಗ ಅಂದ್ಗಾನ. ಈಗ ಜಪತ್ರ ಬಂದಾಗ ಇಷ್ಟು ರೊಕ್ಕ ಕಳಿಸ್ತಾರ, ಅದನ್ನ ಇಟ್ಟು ಹೊಟ್ಟೆ ತುಂಬಿಸ್ಕೊಂತೀನಿ. ಈಗ ಒಂದು ಆಳು ಕಟ್ಟಾರ, ಈಗ ಅದನ್ನ ಇಟ್ಟು ಏನಾರ ಉಪಯೋಗ ಮಾಡ್ಕೊಂಡು ಮನೆ ಮುಂದೆ ಬಿಟ್ಟು ಹೋಗ್ಯಾರ್ರಿ ಅಪ್ಪ. ಮಕ್ಕಳು ಕೈ ಮುಗಿತೀನಿ. ಆಸ್ತಿ ಇಲ್ರಿ ನಮ್ಗೆ, ದುಡ್ಡು ತಿನ್ನತನ ನೆಲೆ ಇಲ್ರಿ. ನಾವು ಎಷ್ಟೊತ್ತಿದ್ರು ದುಡ್ದ ಊಟ ಮಾಡಾರ್ರಿ. ನಮ್ಗೆ ಇಲ್ಲಿ ಬಂದ್ರೂ ಕಷ್ಟನ ಐತ್ರಿ, ಅಲ್ಲಿ ಹೋದ್ರು ಕಷ್ಟನ ಐತಿ. 7,000 ರೂಪಾಯಿ ಮನೆ ಬಾಡಿಗೆ ಕಟ್ಬೇಕ್ರಿ. ಮತ್ತು ರೀ ಇಲ್ಲಿಗೆ ದೇವ್ರ ದಿನ್ರ ಅಂತೇಳಿ ವರ್ಷಕ್ಕೊಂದ್ಸತಿ ಬರ್ತೇವೆ. ಮತ್ತು ವರ್ಷಕ್ಕೊಂದ್ಸತಿ ಬಂದ್ರೆ 15 ದಿನ 20 ದಿನ ಇದ್ದು ಮತ್ತು ಅಲ್ಲಿಗೆ ಹೋದಾಗ ನಮ್ಮ ಹಾಡು ತುಂಬತೈತ್ರಿ. ಇಲ್ಲಿ ಊರಾಗ ಏನು ಸವಲತ್ತಿಲ್ರಿ, ನಮ್ಗೆ ಆಸ್ತಿ ಇಲ್ರಿ. ಅಲ್ಲಿ ಮನೆ ಕೆಲಸ ಮಾಡಿದ್ರಿ 300-400 ಕೊಡ್ತಾರ್ರಿ ಅಷ್ಟೇ. ಅಷ್ಟ 6,000 7,000 ಮನೆ ಬಾಡಿಗೆ ಕಟ್ಬೇಕ್ರಿ. ಕರೆಂಟ್ ಬಿಲ್ಲ, ನೀರು ಬಿಲ್ಲ ಎಲ್ಲ ಕಟ್ಟಿ ನಮ್ಮ ಹೊಟ್ಟೆ ತುಂಬಿಸ್ಕೊಂಡ ಗಣ ಆಗೈತ್ರಿ. ಓರಿ ಅಲ್ರಿ, ಈ ವಯಸ್ಸಿನಾಗ ಮಕ್ಕಳು ಮರಿ ಒಂದ್ ಕಡೆ, ನೀವು ಒಂದ್ ಕಡೆ, ಊರ್ ಬಿಟ್ಟು ಹೋಗೋದು ಎಷ್ಟು ತ್ರಾಸ್ರಿ. ಏನ್ ಮಾಡಿದ್ರಿ, ಹೊಟ್ಟೆ ತುಂಬಲಾರ್ಕ ಹೋಗುದಲ್ರಿ. ಇಲ್ಲಿ 100 ರೂಪಾಯಿ ತಿನ್ನೋದು ಇದು ಆಗುದಿಲ್ಲ, ನಮ್ಗೆ ಹೊಟ್ಟೆ ತುಂಬಲ್ಲ ಅಂತ ದೇಶಕ್ಕೆ ಹೋಗ್ಯವ್ರಿ ನಾವು. ಈಗ 3 ತಿಂಗಳು ದುಡ್ಕೊಂತ ಬಂದಾರಿ. ಈಗ ಹೊಳ್ಳಿ ಮತ್ತೆ ಹೋಗ್ರಿ ನಾಳೆ ನಾವು 5 ಮಕ್ಳು ಅದಾರಿ. ಏನು ಹೊಲ 1 ಎಕರೆ 2 ಎಕರೆ ಹೊಲ ಅದಾವ್ರಿ. ಏನು ಈ ಸರಿ ಮಡಿನೂ ಇಲ್ಲ, ಏನಿಲ್ಲ. ಎಷ್ಟು ದುಡ್ಕೊಂಡು ತಿಂದಾರಿ. ಅತ್ತಿ ಹಾಕಿ ಕುಂತಾಳ್ರಿ ಮನ್ಯಾಗ ಕಾಲು ಮುರ್ಕೊಂಡು.
ಹಿಂಗೈತೆ ನೋಡ್ರಿ ಪರ್ಸಂಗ ಬೋರ್ಡ್ರಿಗೆ ಒಂದಿಟ್ಟು ಸ್ವಲ್ಪ ಆಸರ ಮಾಡ್ರಿ ಏನು ಬಂದಿದ್ದು ಅಲ್ಲಿ ಮನೆ ಕೆಲಸ ಮಾಡ್ತೀವಿ ಮನೆ ಕೆಲ್ಸಕ್ಕೆ ಹೋಗ್ತೀವಿ ಮತ್ತು ಹಿಂಗೆ ಕೈಯಾಗ ಕಲ್ಲು ಪಲ್ಲು ಸಿಮೆಂಟು ಮಾಲ್ ಕೊಡಕ್ಕೆ ಹೋಗ್ತೀವಿ ಇಲ್ಲಿ ಹೊರ ಇಲ್ಲೇ ಇದ್ದೀವಿ ಅಂದ್ರೆ ಬಂದಾಗ 2 ದಿನ ಮತ್ತೆ ಇಲ್ಲಿ ದುಡಿಯಕ್ಕೆ ಹೊರ ಮನೆಗೆ ಹೋಗ್ತೀವಿ ಇಲ್ಲಿ ಮತ್ತೇನೈತೆ ಅಲ್ಲಿ ಹೋದ್ರು ಅಲ್ಲಿ ದುಡಿದ್ರೆ ಇಲ್ಲಿ ಬಂದ್ರು ಇಲ್ಲಿ ದುಡ್ದಾರೆ ಅಲ್ರಿ ಕೆಲಸನೇ ಇಲ್ರಿ ಇಲ್ಲಿ ಊರಾಗ ಸುಮ್ಮ ಇದ್ದು ಒಂದೊಂದು ದಿನ ಹೋಗುದ್ರಿ ಇಲ್ಲಿ ಕಂದು ಮನ್ಯಾಗ ನೋಡ್ರಿ ಬೇಕು ಕೊಂಡ್ಕೊ ಎಲ್ಲಾರು ಸಾಲ ತೆಗೆದು ತರೋದು ತಿನ್ನೋದು ನಾವು ಇಲ್ಲಿ ಕೆಲಸ ಇಲ್ಲಾರ್ಕ ಮಂಗ್ಳೂರು ಹೊಂತೀವಿ ಮಕ್ಕಳು ಮರಿ ತಗೊಂಡ್ ಸಣ್ಣ ದೊಡ್ಡ ಮಕ್ಕಳು ತಗೊಂಡ್ ಮಂಗ್ಳೂರು ದುಡ್ಕೊಂಡ್ ಬರ್ತೀವಿ ಅವ್ರಿಗೆ ಏನಿಲ್ರಿ ಅವ್ರಿಗೆ ಬಂದು ಅಲ್ಲಿಂದ ಆಟ ಕೊಡ್ಕೊಸುತ್ರಿ ಬಸ್ಸಿಗೆ ಇಟ್ಟಿಟ್ಟ ಕಳಿಸ್ತೀರಿ ಏನ್ ಮಾಡಿದ್ರಿ ಅದು ನಾವು ಇಲ್ಲಿ ಅದೀನಿ ಮತ್ತಾಗ ನಾವು ಒಬ್ಬಕ್ಕೆ ಅದೀನ್ರಿ ಆ ಕರೆಂಟಿನ ಬಿಲ್ ಅದು ಹಾಕಿ ಹೋಗಿರ್ತಾವ ಮತ್ತೆ ಅಲ್ಲೇ ಹೋಗ್ಯಾರಲ್ಲ ತಮ್ಮ ಒಬ್ಬ ಅಂಕರು ಕಮ್ತಿಯಾಗದಾನ ಅವ್ರ ಮೊಮ್ಮಕ್ಕಳು 3 ಮಂದಿ ಹ್ಞೂ ರೀ ಆ ಮಂಗ್ಳೂರಿಗೆ ಹೋಗ್ಯಾರ್ರಿ ದುಡಿಯಾಕ ಅದಾರ್ರಿ ಮಕ್ಕಳು ಅದು ನೋಡ್ತಾರೆ ಕಮ್ಮತಿಗ್ಯಾಗ ಇವು ಅಮ್ಮಾರು ಅದಾರ ಬಂದ ಹಂಗ ನೋಡ್ತಾರೆ ನೋಡು ಮಾತಾಡ್ತಾರೆ ಬಡಳ್ಳಿ ಇದ್ದಂತ ಇಲ್ಲಿ ಎಲ್ಲ ಹುಡುಗರೆಲ್ಲ ಮನೆಗೆ ಮಕ್ಕಳು ಕರ್ಕೊಂಡು ಮಂಗಳೂರು ಉಡುಪಿ ಎಲ್ಲ ದುಡಿಯಕ್ಕೆ ಹೋಗಿರ್ತಾರೆ ಇಲ್ಲಿ ಉತ್ಪನ್ನ ಏನೂ ಇಲ್ಲಾರ ಸಂಬಂಧ ಮಂದಿ ಕಟ್ಕೊಂಡು ಮಂಗಳೂರು ಉಡುಪಿ ಹೋಗಿರ್ತಾರೆ ಈ ಬರಗಾಲ ಬಿದ್ದ ಸಂಬಂಧ ಅವ್ರಿಗೆ ಬದುಕಾಕೇನು ಇಲ್ಲಾರ ಸಂಬಂಧ ಸಾಲ ಮಾಡಿ ತಿನ್ನೋದು ಏನಂತೇಳಿ ಕೆಲಸ ಇದ್ದಿದ್ದು ಸಾಲಿ ಹುಡುಗರು ಕಲಿಸೋದು ಫೀ ಕಟ್ಟುವ ಎಲ್ಲರ ಸಂಬಂಧ ಮಂಗಳೂರು ದುಡಿಯಕ್ಕೆ ಹೋಗಿರ್ತಾರೆ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ಈ ಮನೆಗೆ ಅದೆಷ್ಟೋ ದಿನಗಳಿಂದ ಬೀಗವನ್ನು ಹಾಕಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಎಸ್ಕಾಂನವರು ಈ ಬಿಲ್ಲನ್ನು ಇದೇ ಒಂದು ಬೀಗ ಹಾಕಿರ್ತಕ್ಕಂಥ ಮನೆಗೆ ಕಳಿಸಿರ್ತಕ್ಕಂಥದ್ದು. ಇದನ್ನು ನೋಡೋಣ. ಸುಮಾರು ಮನೆಯಲ್ಲಿ ಯಾರೂ ಇಲ್ಲ, ಅನೇಕ ತಿಂಗಳಿಂದ ದುಡಿಯೋದಕ್ಕೆ ಹೋಗಿರ್ತಕ್ಕಂಥದ್ದು. ಬಾಕಿ ಮೊತ್ತನ ಇಲ್ಲಿ ಸೇರಿದಂತೆ ಸುಮಾರು ಇದೇ ತಿಂಗಳು ಅಂದರೆ ಮಾರ್ಚ್ 15/3/2024 ತುಂಬಬೇಕಂತ ತಿಳ್ಕೊಂಡು ಈ ಮನೆಯಲ್ಲಿ ಯಾರೂ ಇಲ್ಲ. ಈ ಬಿಲ್ಲು ಹೀಗೆ ಬೆಳೆದುಕೊಂಡು ಹೋಗ್ತಕ್ಕಂಥದ್ದು. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ಭೀಕರ ಬರದ ಪರಿಣಾಮ ಹಾಗೂ ಸ್ಥಳೀಯವಾಗಿ ಉದ್ಯೋಗ ಇಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಬರ ಇಲ್ಲಾರ್ದಂಥ ಸಂದರ್ಭದಲ್ಲೂ ಸಹಿತ ಇಲ್ಲಿ ಜನ ದುಡಿಯಕ್ಕೆ ಹೋಗ್ತಾರೆ ಅನ್ನುವಂಥ ಸಬೂಬನ್ನು ಇಲ್ಲಿನ ಅಧಿಕಾರಿಗಳು ಮತ್ತು ಸರ್ಕಾರ ಕೊಡುವಂಥ ಬಂದಿದೆ. ಆದರೆ ವಾಸ್ತವ ಸ್ಥಿತಿ ಏನಂತಂದರೆ ಬರ ಇರದೇ ಇದ್ದರೂ ಸಹಿತ ಇಂಥ ಒಂದು ಬೇಸಿಗೆ ಸಂದರ್ಭದಲ್ಲಿ ಈ ಒಂದು ಬಹುತೇಕ ಹಳ್ಳಿಗಳಲ್ಲಿ ಸ್ಥಳೀಯವಾಗಿ ಉದ್ಯೋಗ ಇಲ್ಲ ಅನ್ನುವಂಥದ್ದು. 1-2 ಎಕರೆ ಜಮೀನಿನಲ್ಲಿ ಬೇಸಿಗೆಯಲ್ಲಿ ಏನು ಕೆಲಸ ಇರೋಂಗಿಲ್ಲ, ಕೃಷಿ ಚಟುವಟಿಕೆಗಳು ಬಂದಾಗ್ತವೆ. ಸ್ಥಳೀಯವಾಗಿ ಉದ್ಯೋಗವನ್ನು ಮಾಡಲಿಕ್ಕೆ ಇಲ್ಲಿ ಅಂಥ ಕೈಗಾರಿಕೆಗಳು ಇಲ್ಲ. ಇರುವಂಥ ಸಕ್ಕರೆ ಕಾರ್ಖಾನೆಗಳಲ್ಲಿ ಇವರ ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಇರುವಂತಹ ವೇತನ ಸಿಗಲ್ಲ ಅನ್ನುವಂಥದ್ದು. ಹೀಗಾಗಿಯೇ ಮಂಗಳೂರು ಮತ್ತು ಗೋವಾದಲ್ಲಿ ಹೋದರೆ, ಗೌಂಡಿ ಕೆಲಸಕ್ಕೆ ಹೋದರೆ ಪ್ರತಿನಿತ್ಯ 800-1000 ರೂಪಾಯಿ ದುಡಿಮೆ ಆಗುತ್ತೆ. ಹೀಗಾಗಿ ತಿಂಗಳಲ್ಲಿ ನಮಗೆ ಒಂದು 15 ದಿನ ಆದರೂ ಕೆಲಸ ಸಿಕ್ಕರೆ ಒಂದು 15,000 ರೂಪಾಯಿಗಳ ಪಗಾರವನ್ನು ವೇತನವನ್ನು ಪಡ್ಕೋಬೋದು. ಇದರಿಂದ ಈ ಊರಲ್ಲಿರ್ತಕ್ಕಂಥ ರುದ್ರನ್ನೂ ಸಾಕ್ಬೋದು, ತಾವು ಬದುಕ್ಬೋದು ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳೋದಂತಂದರೆ ಗುಳೆ ಬಾಗಲಕೋಟೆಯನ್ನು ಬಿಡ್ತಾ ಇಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಬಾಗಲಕೋಟೆ ಉಪವಿಭಾಗದಲ್ಲಿ ಬರ್ತಕ್ಕ ಎಲ್ಲ ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಗುಳೆ ಹೋಗ್ತಕ್ಕಂಥದ್ದು. ಇದರಿಂದಾಗಿ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಖಾಲಿ ಬಿದ್ದಿವೆ. ಮನೆಯಲ್ಲಿ ರುದ್ರರ ಆಶ್ರಯ ತಾಣಗಳು ಮಾತ್ರ ಆಗಿ ಅನೇಕ ಗ್ರಾಮಗಳು ಉಳಿದಿರ್ತಕ್ಕಂಥದ್ದು. ಬೀಗ ಹಾಕಿದ ಮನೆಗಳೆಲ್ಲವೂ ಮಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥದ್ದು ಕಟು ಸತ್ಯ ಅಂತ ಹೇಳ್ಬೋದು. ಈ ನಿಟ್ಟಿನೊಳಗೆ ಸರ್ಕಾರ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿಸುವಂತಹ ಕೆಲಸವನ್ನು ಮಾಡಿದರೆ ಆಗ ಈ ಒಂದು ಗುಳೆ ಹೋಗ್ತಕ್ಕಂಥದ್ದಕ್ಕೆ ಸ್ವಲ್ಪ ನಿಯಂತ್ರಣನ ಹಾಕ್ಬೋದು. ಇಲ್ಲದೇ ಇದ್ದರೆ ಇದು ವರ್ಷದಿಂದ ವರ್ಷಕ್ಕೆ ಜಿಲ್ಲೆಯಿಂದ ಗುಳೆ ಹೋಗುವಂಥ ಪ್ರಮಾಣ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.